ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಛಾಯಾಗ್ರಾಹಕರ ದಿನಾಚರಣೆ ಸಮಾಜವನ್ನ ಪ್ರಜ್ಞಾವಂತಿಕೆಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕ್ಯಾಮೆರಾಗಳು ಬಹಳ ಮುಖ್ಯ ಪಾತ್ರ ವಹಿಸಿವೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಕೂಡ ಅಭಿಮತ. ನಗರಸಭೆ ಚುನಾವಣೆ ಸದಸ್ಯರ ಸಂಖ್ಯೆ ಆಧರಿಸಿ ಅಧಿಕಾರ, ಮೈತ್ರಿ ಧರ್ಮ ಪಾಲನೆಯಂತೆಯೇ ಚುನಾವಣೆ ನಡೆಯಲಿದೆ. ಪ್ರೀತಂ ಗೌಡ. ಸಿದ್ದರಾಮಯ್ಯ ಅವರು ದಲಿತರ ಪರ ಎಂದು ಹೇಳಿಕೊಂಡೇ ದಲಿತರ ಪಾಲಿಗೆ ಮಾರಕ ನೀತಿ ಅನುಸರಿಸುತ್ತಿದ್ದಾರೆ. ಮೂಡ ಹಗರಣ, ಸಿಎಂ ರಾಜೀನಾಮೆ ನೀಡಬೇಕು, ಆರ್ಪಿಐ ಸತೀಶ್ ಆಗ್ರಹ. ಸಮಾಜವನ್ನ ಪ್ರಜ್ಞಾವಂತಿಕೆಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕ್ಯಾಮೆರಾಗಳು ಬಹಳ ಮುಖ್ಯ ಪಾತ್ರ ವಹಿಸಿವೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ ಹೇಳಿದ್ದಾರೆ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ಆಯೋಜಿಸಲಾಗಿದ್ದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಛಾಯಾಗ್ರಹಣಕ್ಕೆ ವಿಶ್ವದಲ್ಲೇ ವಿಶೇಷವಾದ ಮಾನ್ಯತೆ ಇದೆ. ಒಂದು ಕಾರ್ಯಕ್ರಮ ಅಥವಾ ಒಂದು ಘಟನೆಯ ಸಂಪೂರ್ಣ ವಿಚಾರವನ್ನ ಮನದಟ್ಟು ಮಾಡುವ ಶಕ್ತಿ ಒಂದು ಫೋಟೋಗೆ ಇದೆ. ಇತ್ತೀಚಿನ ದಿನಗಳಲ್ಲಿ ಸುದ್ದಿಗಳಿಗಿಂತ ಚಿತ್ರಗಳು ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಛಾಯಾಗ್ರಾಹಕರ ಶ್ರಮ ಅಪಾರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಹಣ ಕೂಡ ಒಂದು ಸವಾಲಿನ ಕೆಲಸವಾಗಿದೆ. ಶೋಧದ ಅಥವಾ ತನಿಖಾ ವಿಚಾರವಾಗಿ ತೆಗೆದ ಚಿತ್ರಗಳು ಹಲವು ಬಾರಿ ಪ್ರಮುಖ ಸಾಕ್ಷ್ಯಗಳಾಗಿರುವ ಅನೇಕ ಉದಾಹರಣೆಗಳಿವೆ. ಜೊತೆಗೆ ಅಂತಹ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿರುವ ಹಲವು ಉದಾಹರಣೆಗಳು ಕೂಡ ಇವೆ ಎಂದರು. ದಿನದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಕಾರ್ಯಕ್ರಮದ ಸಲುವಾಗಿ ಮಾಧ್ಯಮದ ಎಲ್ಲ ಛಾಯಾಗ್ರಾಹಕ ಮಿತ್ರರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಮಾಧ್ಯಮದ ಒಂದು ಭವನದಲ್ಲಿ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಆ ಮೂಲಕ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತಹ ಏನು ಛಾಯಾಗ್ರಾಹಕರಿದ್ದಾರೆ ಅವರಿಗೆ ಒಂದು ಉತ್ತೇಜನ ನೀಡಬೇಕು, ಮಾರ್ಗದರ್ಶನ ನೀಡಬೇಕು, ಮತ್ತು ಅವರ ಕಾರ್ಯವೈಖರಿಯನ್ನು ಕೂಡ ನಾವು ಶ್ಲಾಘಿಸುವಂತಹ ಕೆಲಸವನ್ನು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಬಹುಶಃ ನೀವೆಲ್ಲ ಗಮನಿಸಿದ್ದೀರಿ, ಛಾಯಾಗ್ರಹಣ ಅನ್ನುವಂತಹದ್ದು ಈ ಹಿಂದೆ ಮಾಧ್ಯಮ ಕ್ಷೇತ್ರ. ಸಂಘದ ಅಧ್ಯಕ್ಷ ವೇಣುಕುಮಾರ್ ಮಾತನಾಡಿ, ಮಾನವೀಯತೆ ಜೊತೆಗೆ ನಮ್ಮ ಕರ್ತವ್ಯ ನಿಷ್ಠೆ ಮರೆಯುವುದು ನಿಜವಾದ ಛಾಯಾಗ್ರಾಹಕರ ಲಕ್ಷಣವಾಗಿದೆ. ತಮ್ಮ ಕೆಲಸದ ನಡುವೆ ತಮ್ಮನ್ನು ಕೂಡ ತಾವು ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಛಾಯಾಗ್ರಾಹಕರು ಮುಂದಾಗಬೇಕಿದೆ. ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವ ಛಾಯಾಗ್ರಾಹಕರು ಅನೇಕ ಸವಾಲುಗಳನ್ನು ಎದುರಿಸುವ ಅನಿವಾರ್ಯತೆ ಇದೆ. ಕ್ಯಾಮೆರಾ ಒಬ್ಬ ಪತ್ರಕರ್ತನನ್ನ ರಕ್ಷಣೆ ಮಾಡುತ್ತದೆ. ಕೆಲವು ಘಟನೆಗಳಲ್ಲಿ ಅದರಿಂದ ಸಮಸ್ಯೆ ಎದುರಾಗಿರುವುದು ಉಂಟು ಎಂದರು. ನಾನು ಕೂಡ ಸುವರ್ಣ ಚಾನಲ್ನಲ್ಲಿ ರಿಪೋರ್ಟರ್ ಕಮ್ ಕ್ಯಾಮ್ರಾಮನ್ ಆಗಿದ್ದೆ. ಅದಕ್ಕಿಂತ ಮುಂಚೆ ನಾವು ಕ್ರೈಮ್ ಡೈರಿ ಮತ್ತು ಕ್ರೈಮ್ ಸ್ಟೋರಿಗೆ ಡಿಸ್ಟ್ರಿಕ್ಟ್ ಹಾಸನ ಮತ್ತು ಚಿಕ್ಕಮಗಳೂರಲ್ಲಿ ಜಿಲ್ಲಾ ವರದಿಗಾರನ ಕೆಲಸ ಮಾಡ್ತಾಯಿದ್ದೆ. ಒಂದು ಇನ್ಸಿಡೆಂಟ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ದ್ಯಾಪ್ಲಾಪುರದ್ದು ಬೆಂಕಿ ಘಟನೆ ಶುರುವಾಗಿತ್ತು. ಆಗ ಬೆಂಕಿ ಬಿದ್ದಿದೆ ಅಂತ ಗೊತ್ತಿತ್ತು. ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ, ಜ್ಞಾನೇಶ್ವರ ಹತ್ರ ಕ್ಯಾಮ್ರಾ ಇತ್ತು. ನಾನು ಹೋಗಿ ಜ್ಞಾನೇಶ್ವರ ಕರ್ಕೊಂಡು ಹೋಗೋಣ ಅಂತ ಹೇಳಿದೆ. ಅಲ್ಲಿ ಸಾಲ್ಗಾಮೆ ರೋಡಲ್ಲಿ ಮಂಜಣ್ಣವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಅವ್ರದ್ದೊಂದು ಕಾರಲ್ಲಿ ಅಲ್ಲಿ ಹೋದಿದ್ದು. ಅಷ್ಟರೊಳಗಡೆ ಎಲ್ಲ ದ್ಯಾಪ್ಲಾಪುರ ಒತ್ತಿ ಉರಿತಾ ಇತ್ತು. ಎಲ್ಲರ ಪೊಲೀಸು ಇತ್ತು. ಅಲ್ಲಿವರೆಗೆ ತುಂಬ ಚೆನ್ನಾಗೂ ಯಾವುದು ಗಲಾಟೆ ಏನು ಆಗಿರಲಿಲ್ಲ. ಯಾರ ಮೇಲೂ ಅಲ್ಲೇ ಆಗುವಂಥದ್ದು ಏನೂ ನಡೆದಿರಲಿಲ್ಲ. ಜ್ಞಾನೇಶ್ವರ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಮುಂದಕ್ಕೆ ಹೋಯ್ತಿದ್ವಿ. ಕಾರ್ಯಕ್ರಮದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸಿದ ಛಾಯಾಗ್ರಾಹಕರಾದ ಆತಿಕುರ್ ರೆಹಮಾನ್, ನಟರಾಜ್, ಪ್ರಕಾಶ್, ಜ್ಞಾನೇಶ್ವರ್, ಅಂಬಿಕಾ ಪ್ರಸಾದ್ ಹಾಗೂ ಶ್ರೀನಿವಾಸ್ ಅವರನ್ನ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಮಂಜುನಾಥ್, ಜಿ. ಪ್ರಕಾಶ್, ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಬಿಸಿ, ಉಪಾಧ್ಯಕ್ಷ ಹರೀಶ್, ಮೋಹನ್ ಇತರರಿದ್ದರು. ನಗರಸಭೆ ಸೇರಿದಂತೆ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳ ಆಯ್ಕೆ ಚುನಾಯಿತ ಸದಸ್ಯರ ಸಂಖ್ಯೆ ಆಧರಿಸಿ ಹಾಗೂ ಮೈತ್ರಿ ಧರ್ಮ ಪಾಲನೆಯಂತೆಯೇ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆ ಹೇಗೆ ನಡೆಯಬೇಕು ಎಂಬುದರ ಬಗ್ಗೆ ಈಗಾಗಲೇ ಸಭೆ ನಡೆಸಲಾಗಿದೆ. ಮೈತ್ರಿ ಧರ್ಮ ಎಲ್ಲ ಚುನಾವಣೆಯಲ್ಲಿ ಪಾಲನೆ ಆಗಬೇಕು ಎಂಬುದು ಹೈಕಮಾಂಡ್ ಸೂಚನೆ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇದೆ. ಜೆಡಿಎಸ್ಗೆ ಇರೋದು 3 ಸೀಟು. ಆದರೂ ಅಲ್ಲಿ 30 ತಿಂಗಳ ಅಧಿಕಾರಾವಧಿಯನ್ನ 20 ರಿಂದ 10 ಎಂದು ವಿಭಾಗ ಮಾಡಲಾಗಿದೆ ಎಂದು ಉದಾಹರಿಸಿದ ಅವರು, ಮೊದಲ 20 ತಿಂಗಳು ಬಿಜೆಪಿ ನಂತರ ಜೆಡಿಎಸ್ಗೆ ಅವಕಾಶ ನೀಡಲಾಗುತ್ತೆ. ಅಲ್ಲಿ ಜೆಡಿಎಸ್ಗೆ ಹೆಚ್ಚು ಸ್ಥಾನ ಇಲ್ಲದಿದ್ದರೂ ಅವಕಾಶ ನೀಡಲಾಗುತ್ತಿದೆ. ಹಾಸನ ನಗರಸಭೆ ಕೂಡ ಇದರ
ಭಾಗವೇ ಆಗಿದೆ. ಹಾಸನ ನಗರಸಭೆಯಲ್ಲಿ 2 ಪಕ್ಷಗಳಿಗೆ ಬಹುಮತ ಇಲ್ಲ. ನಮ್ಮ ಎನ್ಡಿಎ ಪಾರ್ಟ್ನರ್ನ ಜಿಲ್ಲಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಕ್ರಮ ವಹಿಸಲಾಗಿದೆ. ಮೈತ್ರಿ ಧರ್ಮ ಪಾಲನೆ ಜವಾಬ್ದಾರಿ ಬಿಜೆಪಿ ಜೊತೆಗೆ ಜೆಡಿಎಸ್ಗೂ ಇದೆ ಎಂದು ಹೇಳಿದರು. ಮೊದಲ 10 ತಿಂಗಳು ಬಿಜೆಪಿಯವರು ಅಧ್ಯಕ್ಷರಾಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರ ಬೇಡಿಕೆ. ಬೇಕು ಅಂದ ಕಡೆ ಬೆಂಬಲ ಪಡೆದು ಬೇಡ ಎಂದ ಕಡೆ ಸುಮ್ಮನಿರಲಾಗಲ್ಲ ಎನ್ನುವ ಮೂಲಕ ಎಲ್ಲ ಕಡೆ ಅಧಿಕಾರ ಹಂಚಿಕೆಯಾಗಲಿ ಎಂಬ ಬೇಡಿಕೆ ಇಟ್ಟರು. ಮನೆಗೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಆಮೇಲೆ ಮೈತ್ರಿ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಯಾರು ಅಭ್ಯರ್ಥಿ ಆಗಿರ್ತಾರೆ ಅವ್ರು ಮಾಡ್ತಾರೆ. ಅದೆಲ್ಲದ್ರದನ್ನು ಕೂಡ ಅವ್ರದ್ದೇ ಆದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಡೀ ಜಿಲ್ಲಾ ಘಟಕ ಅವರೊಟ್ಟಿಗೆ ಸಹಕಾರ ನೀಡಿದ್ರಿಂದನೇ ಸಕಲೇಶಪುರದಲ್ಲಿ 6,500 ಲೀಡ್ ಬಂದಿರೋದು. ಆ ಸಹಕಾರ ಕೊಟ್ಟಿರೋದ್ರಿಂದನೇ ಬೇಲೂರಲ್ಲಿ ಲೀಡ್ ಬಂದಿರೋವಂಥದ್ದು. ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ, ಅರ್ಕಲಗೂಡಲ್ಲಿ, ಅದೇ ರೀತಿ ಚನ್ನರಾಯಪಟ್ಟಣದಲ್ಲಿ 4 ಕಡೆ ಜನತಾದಳ ಶಾಸಕರಿದ್ದಾರೆ. ಆ 4 ಶಾಸಕರು ಸ್ವಲ್ಪ ಮೈತ್ರಿ ಆಗಿರೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ವಿಧಾನಸಭಾ ಕ್ಷೇತ್ರಕ್ಕಲ್ಲ 4 ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದೇ ಶಾಸಕರಿದ್ದರು. ಆ ಶಾಸಕರಿರೋಂಥ ಸಂದರ್ಭದಲ್ಲಿ ಏನು ಆ್ಯಂಟಿ ಇನ್ಕಮೆನ್ಸಿನೋ ಇನ್ನೊಂದೋ ಏನೋ ಅನ್ನೋದು ನನಗೆ ಮಾಹಿತಿ ಇಲ್ಲ. ಅದು ಯಾವ್ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೀವುಗಳು ಪರಾಮರ್ಶಿಸಬೇಕು. ಅದನ್ನು ನಾನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಎಲ್ಲಿ ಶಾಸಕರಿದ್ದಾರೆ 4 ಕಡೆ, ಆ 4 ಕಡೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಹಾಸನ ನಗರಸಭೆಯಲ್ಲಿ ತಲಾ 10 ತಿಂಗಳು ಅಧಿಕಾರ ಸಂಚಿಕೆ ಕುರಿತು ನಮ್ಮ ನಿಲುವು ತಿಳಿಸಲಾಗಿದೆ. ನಾವು ಅಧ್ಯಕ್ಷರಾದರೆ ಅವರು ಉಪಾಧ್ಯಕ್ಷ, ಅವರು ಅಧ್ಯಕ್ಷರಾದಾಗ ನಾವು ಉಪಾಧ್ಯಕ್ಷ ಆಗುವುದು ಎಂದು ತಿಳಿಸಲಾಗಿದೆ ಎಂದರು. ಈ ಬಗ್ಗೆ ಜೆಡಿಎಸ್ ನಾಯಕರಿಗೂ ವಿಚಾರ ತಿಳಿಸಲಾಗಿದೆ. ಮೊದಲ ಅವಧಿಗೆ ಯಾರು ಅಧ್ಯಕ್ಷರಾಗಬೇಕು ಅನ್ನೋದು ತೀರ್ಮಾನ ಆಗಬೇಕಿದೆ. ನಮ್ಮ ಪಕ್ಷದ ಉಸ್ತುವಾರಿ ಅಶ್ವಥ್ ನಾರಾಯಣ್ ಅವರಿಗೂ ತಿಳಿಸಲಾಗಿದೆ. ಜೊತೆಗೆ ಜೆಡಿಎಸ್ ಜೊತೆಗೂ ಚರ್ಚಿಸಿ ತೀರ್ಮಾನ ಮಾಡಲಾಗಿದೆ. ಹಾಸನ ನಗರಸಭೆಯಲ್ಲಿ ಯಾರಿಗೂ ಬಹುಮತ ಇಲ್ಲ, ಅತಂತ್ರ ಇದೆ. ಹಾಗಾಗಿ ಅಧಿಕಾರ ಹಂಚಿಕೆಗೆ ತೀರ್ಮಾನ ಮಾಡಲಾಗಿದೆ ಎಂದರು. ನಮ್ಮ ಭಾಜಪದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಹಾಸನ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ನಮ್ಮೆಲ್ಲರ ನಾಯಕರಾದಂಥ ಪ್ರೀತಮಣ್ಣವರು ಹಲವಾರು ವಿಚಾರಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಬಂದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಮೊದಲು ಸ್ವಾಗತವನ್ನು ಕೋರ್ತಾ, ತಾವೆಲ್ಲ ಬಹು ನಿರೀಕ್ಷಿತವಾಗಿ ಕಾಯ್ತಿರುವಂಥ ಹಾಸನ ನಗರಸಭೆಯ ಜಿಲ್ಲೆ ಮತ್ತು ಜಿಲ್ಲೆಯ ವಿವಿಧ ಅಂದರೆ ಅರಕಲಗೂಡು ಪಟ್ಟಣ ಪಂಚಾಯತಿ ಇರ್ಬೋದು, ಅರಸೀಕೆರೆ ಅದಿರ್ಬೋದು, ಆ ಥರ ವಿವಿಧ ಭಾಗದಲ್ಲಿ ಸ್ಥಳೀಯ ಚುನಾವಣೆಗಳು ಏನಿದ್ದಾವೆ ಅದರ ವಿಚಾರವಾಗಿ ಈ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತುರ್ತಾಗಿ ಕರೆದಿದ್ರು ತಾವೆಲ್ಲರೂ. ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ಇಂದು ಡಿ ದೇವರಾಜ್ ಅರಸುರವರ 109ನೇ ಜನ್ಮದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಬಿಆರ್ ಪೂರ್ಣಿಮಾ ಉದ್ಘಾಟಿಸಿ ಮಾತನಾಡಿ, ಡಿ ದೇವರಾಜ್ ಅರಸು ಅವರು ಈ ನಾಡಿನ ಶ್ರೇಷ್ಠ ಮುತ್ಸದ್ದಿ ರಾಜಕಾರಣಿಯಾಗಿ ದೂರದೃಷ್ಟಿ ಇಟ್ಟುಕೊಂಡು ಮಾಡಿರುವ ಜನಪರ ಕೆಲಸಗಳು ಇಂದಿಗೂ ಮಾಸದಂತೆ ಉಳಿದಿವೆ. ಸರ್ಕಾರಿ ಹುದ್ದೆಗಳಲ್ಲಿ 50% ಮೀಸಲಾತಿ ತಂದು ಜನತಾ ನಿವೇಶನ, ಉಳುವವನೇ ಭೂಮಿಯ ಒಡೆಯ, ಗರೀಬಿ ಹಠಾವೋ, 20 ಅಂಶಗಳ ಕಾರ್ಯಕ್ರಮ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಎಲ್ಲಾ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಕೆಲಸ ಮಾಡಿದ್ದಾರೆ ಎಂದರು. ಅಂತವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಸಚಿವರಾಗಿ, ನಿಜಲಿಂಗಪ್ಪನವರ ಸರ್ಕಾರದಲ್ಲಿ ಶಾಸಕರಾಗಿ, ಕಾರ್ಮಿಕ, ಸಾರಿಗೆ, ಪ್ರವಾಸೋದ್ಯಮ, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಮೀನುಗಾರಿಕೆ ಇಲಾಖೆಯ ಸಚಿವರಾಗಿ, ಕೆಲ ವರ್ಷಗಳ ಕಾಲ ರೇಷ್ಮೆ ಇಲಾಖೆಯ ಸಚಿವರಾಗಿ ಕೆಲಸ ಮಾಡ್ತಾರೆ. ಮೊದಲನೇದಾಗಿ 1941ರಲ್ಲಿ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾಗ್ತಾರೆ. ಯಾವುದು ಇಂಡಿಪೆಂಡೆನ್ಸ್ಗಿಂತ ಮುಂಚೆ. ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಆ ನಂತರ ಸ್ವಾತಂತ್ರ್ಯ ನಂತರ ನಿಜಲಿಂಗಪ್ಪನವರ ಸರ್ಕಾರದಲ್ಲಿ ಹಲವಾರು ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ. ಕಾರ್ಮಿಕ ಇಲಾಖೆಯ ಸಚಿವರಾಗಿ ಮಿನರ್ವಾ ಮಿಲ್ ಅಂತ ಕೇಳಿರ್ಬೋದು, ಅದನ್ನು ಪ್ರಾರಂಭ ಮಾಡೋದಕ್ಕೆ ಅವರು ಕಾರಣರಾಗ್ತಾರೆ. ಈಗ ನಾವು ರೈತ ಗೀತ ಕೇಳಿದ್ವಲ್ಲ, ಆ ರೈತ ಗೀತ ಕೇಳಿದಾಗ ರೈತನ ಬಗ್ಗೆ ಕುವೆಂಪು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎ ಕೃಷ್ಣೇಗೌಡ, ಸಮುದಾಯದ ಮುಖಂಡರಾದ ಸಣ್ಣೇಗೌಡ ಇತರರಿದ್ದರು.
ಮೊಡ ಹಗರಣದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕಾರ ನೀಡಬೇಕು ಎಂದು ಆರ್ಪಿಐನ ರಾಜ್ಯಾಧ್ಯಕ್ಷ ಸತೀಶ್ ಒತ್ತಾಯಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ದಲಿತರ ಪರ ಎಂದು ಹೇಳಿಕೊಂಡೇ ದಲಿತರ ಪಾಲಿಗೆ ಮಾರಕ ನೀತಿ ಅನುಸರಿಸುತ್ತಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡಿ ದಲಿತ ಸಮುದಾಯಕ್ಕೆ ವಂಚನೆ ಮಾಡಿದ್ದಾರೆ. ಅಲ್ಲದೆ ತಮ್ಮ ಮೇಲೆ ಬಂದಿರುವ ಆರೋಪ ಮುಂದಿಟ್ಟುಕೊಂಡು ರಾಜಕೀಯ ದೊಂಬರಾಟ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿ ದಲಿತ ರಾಜ್ಯಪಾಲರಿಗೆ ಅಪಮಾನ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಬೀದಿ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿ ಅವರ ಪ್ರತಿಕೃತಿ ದಹಿಸುವ ಜೊತೆಗೆ ಚಪ್ಪಲಿಗಳಲ್ಲಿ ಅವರ ಭಾವಚಿತ್ರಕ್ಕೆ ಹೊಡೆಯುವ ಮೂಲಕ ತಮ್ಮ ಕೀಳುಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ದೂರಿದರು. ಇಡೀ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯರವ್ರಿಗೆ ಮೇಲೆ ಏನು ಮೈಸೂರಿನ ಮುಡಾ ಪ್ರಕರಣ ಏನಿದೆ, ಈ ಪ್ರಕರಣದ ಸಂಬಂಧ ಏನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಇವತ್ತು ಈ ಅನುಮತಿಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಇವತ್ತು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಾವು ಹೇಳ್ತಿದ್ದೀವಿ, ಇವತ್ತು ಸಹಜವಾಗಿ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಹಜ. ಆದರೆ ಇವತ್ತು ಈ ಮುಡಾ ಹಗರಣವನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಪರ್ವತಯ್ಯ, ಚಂದ್ರು, ರಮೇಶ್, ಅರುಣ್ ಇತರರಿದ್ದರು. ಕಲ್ಕತ್ತಾದಲ್ಲಿ ನಡೆದ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಖಂಡಿಸಿ ಧರ್ಮಸ್ಥಳ ಆಯುರ್ವೇದಿಕ್ ಮಹಾವಿದ್ಯಾಲಯದ ವೈದ್ಯರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ಡಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ತಣ್ಣೀರುಹಳ್ಳದ ಬಳಿ ಇರುವ ಎಸ್ಡಿಎಂ ಕಾಲೇಜಿನಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಸಂತೆಪೇಟೆ ಎನ್ನಾ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಂದು ಅತ್ಯಾಚಾರಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ವೈದ್ಯರಿಗೆ ರಕ್ಷಣೆ ನೀಡುವಂತೆ ಆಗ್ರಹಿಸಿದರು. ಈ ವೇಳೆ ಮಾತನಾಡಿರುವ ಪ್ರತಿಭಟನಾಕಾರರು, ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞ ಡಾಕ್ಟರ್ ಗಾಯತ್ರಿ ಭಟ್ ಮಾತನಾಡಿ, ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯನಿರತ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಇಡೀ ವೈದ್ಯ ಲೋಕವನ್ನ ಬೆಚ್ಚಿ ಬೀಳಿಸಿದೆ. ಕಾರ್ಯನಿರತ ವೈದ್ಯ ಮೇಲೆ ನಡೆದಿರುವ ಅತ್ಯಾಚಾರ ಕೊಲೆ ಖಂಡನೀಯ. ಜೀವ ಉಳಿಸುವ ವೈದ್ಯರನ್ನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಅಮಾನುಷ ಕೃತ್ಯ ಎಸಗಿರುವ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ನಮ್ಮ ಕಾಳಜಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯರ ಮೇಲೆ ವಿನಾಕಾರಣ ದಬ್ಬಾಳಿಕೆಗಳು ಜಾಸ್ತಿ ಆಗ್ತಾ ಇದೆ. ಅದು ಕರ್ತವ್ಯನಿರತ ವೈದ್ಯರ ಮೇಲೆ ಹೆಚ್ಚಾದ ದಬ್ಬಾಳಿಕೆಯಿಂದಾಗಿ ನಮಗೆ ಮಾನಸಿಕವಾಗಿ ತುಂಬ ನಾವು ನೊಂದಿದ್ದೇವೆ. ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ನಡೆದಂತಹ ವಿದ್ಯಾರ್ಥಿನಿ ಕಿರಿಯ ವೈದ್ಯ ಮೇಲೆ ನಡೆದಂತಹ ಅತ್ಯಾಚಾರಕ್ಕೆ ನಾವು ತುಂಬ ಮನನೊಂದಿದ್ದೇವೆ. ಇಂಥ ಘಟನೆಯನ್ನು ನಾವು ಖಂಡಿಸ್ತೇವೆ. ನಮ್ಮ ಆಸ್ಪತ್ರೆಯಲ್ಲೂ ಕೂಡ ನಾವು 24 ಗಂಟೆಗೂ ಕೂಡ ನಾವು ನಮ್ಮ ವೈಯಕ್ತಿಕ ನೋವು ನಲಿವುಗಳನ್ನು ಮರೆತು ನಮ್ಮ ಸೇವೆಯನ್ನು ನಾವು ಕೊಡ್ತಾ ಇರ್ತೇವೆ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಇತ್ತೀಚೆಗೆ ನಮಗೆ ಕುಂದು ಉಂಟಾಗ್ತಾ ಇದೆ, ಹಾನಿ ಉಂಟಾಗ್ತಾ ಇದೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ನಮಗೆ ತೊಂದರೆಗಳಾಗ್ತಾ ಇದ್ದೇವೆ. ಇಂಥ ಅತ್ಯಾಚಾರಿಗಳಿಗೆ ಸೂಕ್ತವಾದ ಕಠಿಣವಾದಂತಹ ಶಿಕ್ಷೆ. ಇವತ್ತು ನಾವು STM ಇಂದ ಜಾಥಾ ಮಾಡ್ಕೊಂಡು ಬಂದಿದ್ದೀವಿ. ಇದೇ ಒಂದೇ ಕಾರಣ, ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ನಾವು ರಕ್ಷಣೆಯನ್ನು ಕೊಡಬೇಕು. ಇದನ್ನು ಕಾನೂನು ಒಂದು ಕಿವಿ ಮಾತು ಅಂತ ತಗೊಂಡು ಪ್ರತಿಯೊಬ್ಬರಿಗೂ ರಕ್ಷಣೆಯನ್ನು ಕೊಡಲಿಕ್ಕೆ ಅವರು ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಪ್ರತಿಯೊಂದು ಡಾಕ್ಟ್ರು ಹೇಗೆ ಒಂದು ಕೋವಿಡ್ ಟೈಮಲ್ಲಿ ತಮ್ಮದು ಒಂದು ಕುಟುಂಬ ಅಂತ ನೋಡದೆ, ತಮ್ಮದು ವೈಯಕ್ತಿಕ ಜೀವನ ಅಂತ ನೋಡದೆ ಪ್ರತಿಯೊಬ್ಬರು ತಮ್ಮ ಜೀವನವನ್ನು ತ್ಯಜಿಸಿ ಪೇಷಂಟ್ಗೋಸ್ಕರನೇ ಎಲ್ಲರೂ ತಮ್ಮ ಒಂದು ಕೆರಿಯರ್ನ ಮುಡಿಪಾಗಿಟ್ಟಿದ್ರು ಆ ಟೈಮಲ್ಲಿ. ಅದನ್ನು ನಾವು ಜನರು ಅರ್ಥ ಮಾಡಿಕೊಂಡು ಅವರಿಗೊಂದು ರಕ್ಷಣೆಯನ್ನು ಕೊಡಲಿಕ್ಕೆ ಕಾನೂನು ಮುಂದಾಗಬೇಕಂತ ಹೇಳ್ಕೊಳ್ತೀನಿ. ಇದು ಕೂಗು ಇವತ್ತಿಗಿರ್ಬೋದು, ಇದು 4 ದಿನಕ್ಕೆ ಮಾಡಿ ಮುಗಿಸೋವಂಥದ್ದಲ್ಲ. ಪ್ರತಿಯೊಂದು ಹೆಣ್ಣು ಒಂದು ವೈದ್ಯಕೀಯ ಆಗಿರ್ಬೋದು ಅಥವಾ ಮನೇಲಿ ಇರೋರಾಗಿರ್ಬೋದು ಅಥವಾ ಬೇರೆಯವರೇ ಆಗಿರ್ಬೋದು, ಪ್ರತಿಯೊಬ್ಬ ಹೆಣ್ಣಿಗೂ ಗಂಡಿಗೂ ಪ್ರತಿಯೊಬ್ಬರಿಗೂ ರಕ್ಷಣೆ ಇಲ್ಲಿ ಮುಖ್ಯ ಆಗ್ತದೆ. ಇಷ್ಟು ಹೇಳಿಬಿಟ್ಟು ನಾನು ಮಾತನ್ನ ಮುಗಿಸ್ತೀನಿ. ಕೋಲ್ಕತ್ತಾ ಘಟನೆಯಿಂದ ನಿಮ್ಗೆ ಏನಾರ ಆತಂಕ ಇದೆಯಾ? ಹೌದು, ಈಗ ಕೇಳಿ ಈ ವೇಳೆ ಎಸ್ಡಿಎಂ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ತಿರುಗಾಡುವ ರಸ್ತೆಯನ್ನು ಅಡ್ಡಗಟ್ಟಿ ತೊಂದರೆ ನೀಡುತ್ತಿದ್ದಾರೆಂದು ಆರೋಪಿಸಿ ಬೇಲಿಯನ್ನು ತೆರವುಗೊಳಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ಕಸಬಾ ಹೋಬಳಿಯ ಬಳ್ಳೂರು ಗ್ರಾಮದ ಸರ್ವೆ ನಂಬರ್ 149ರಲ್ಲಿ 30 ಎಕರೆ ಸರ್ಕಾರಿ ಜಾಗವಿದ್ದು, ಈ ಸರ್ಕಾರಿ ಜಾಗದಲ್ಲಿ ಗ್ರಾಮದ ಕೆಲವರಿಗೆ ಸರ್ಕಾರದಿಂದ ಭೂಮಿ ಮಂಜೂರಾಗಿದೆ. ಅದರಂತೆ ಸರ್ವೆ ನಂಬರ್ 149ರಲ್ಲಿರುವ ನಾಗರಾಜು, ಸಿದ್ದಯ್ಯ, ಪುಟ್ಟಮ್ಮ ಎಂಬುವವರಿಗೆ ಭೂಮಿಯನ್ನ 2016-17ನೇ ಸಾಲಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಅಕ್ರಮವಾಗಿ ಭೂಮಿಯನ್ನ ಮಂಜೂರು ಮಾಡಿಸಿಕೊಂಡಿದ್ದಾರೆ. ಭೂಮಿ ಮಂಜೂರಾಗುವ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿರುವ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನಕಾಶೆಯಲ್ಲಿ ರಸ್ತೆಯನ್ನ ಗುರುತು ಮಾಡಿದ್ದರೂ ಸಹ ಸುಮಾರು 30 ವರ್ಷಗಳಿಂದ ನಕಾಶೆಯಲ್ಲಿದ್ದ ಜಾಗವನ್ನ ನಾಗರಾಜು ಹಾಗೂ ಸಿದ್ದಯ್ಯ ಹಾಗೂ ಪುಟ್ಟಮ್ಮ ಎಂಬುವರು ಕಳೆದ 3-4 ತಿಂಗಳಿಂದ ಗ್ರಾಮಸ್ಥರು ತಿರುಗಾಡುವ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಕೇಳಲು ಹೋದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಬೆದರಿಕೆಯನ್ನ ಹಾಕುತ್ತಿದ್ದಾರೆ. ಆದ್ದರಿಂದ ನಮ್ಮ ಮೇಲೆ ಪ್ರಕರಣ ದಾಖಲಾದರೂ ಚಿಂತೆ ಇಲ್ಲ ಎಂದು ಗ್ರಾಮಸ್ಥರು ಅಡ್ಡಲಾಗಿ ಹಾಕಿದ್ದ ಬೇಲಿಯನ್ನ ತೆರವುಗೊಳಿಸುವುದರ ಮೂಲಕ ಪ್ರತಿಭಟನೆ ನಡೆಸಿದರು. 149ನೇ ಸರ್ವೆ ನಂಬರ್ಲಿ 39 ಎಕರೆ ಜಮೀನಿದೆ. ಇದರಲ್ಲಿ ಸರ್ಕಾರಿ ಜಾಗ 14 ಎಕರೆ ಸರ್ಕಾರಿ ಗೋಮಾಳೆ ಉಳಿದಿದೆ. ಇದರಲ್ಲಿ ದೇವರಾಜುನವರಿಗೆ 34 ಕುಂಟೆ, ಸಿದ್ದಯ್ಯನವರಿಗೆ 20 ಕುಂಟೆ, ಮಾದೇವನವರಿಗೆ 1 ಎಕರೆ 28 ಕುಂಟೆ ಮತ್ತೆ ಗಂಗಾಧರನವರಿಗೆ 1 ಎಕರೆ 23 ಕುಂಟೆ ಜಮೀನು ಮಂಜೂರಾಗಿದೆ. ಮಂಜೂರಾಗಿದ್ದರಿಂದ 30-40 ವರ್ಷದಿಂದ ಆರಾಮಾಗಿ ತಿರುಗಾಡ್ತಿದ್ದು. ಆದ ನಂತರ ದೇವರಾಜು ಮತ್ತು ದೊಡ್ಡಯ್ಯನವರ ಮಗ ನಾಗರಾಜನನು ಇದೇ ಜಾಗನ ತೋರಿಸ್ಬಿಟ್ಟು ಮತ್ತೆ ಮಗ ಮಂಜೂರು ಮಾಡ್ಕೊಬಿಟ್ಟು ಈಗ ನಮಗೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಅಡ್ಡಪಡಿಸಿದ್ದಾನೆ. ಇದು ನಕಾಶೆ ಕಂಡು ರೋಡು ನೋಡಿ, ಆಗಿನ ಕಾಲ ಸ್ಕೆಚ್ಚಲ್ಲೇ ಇದನ್ನ ಮಾಡಿದ್ದಾರೆ. ನಕಾಶೆ ಅವ್ರ ಮನೆ ಜಾಗದಲ್ಲೇ 2 ಕುಂಟೆ ದಾರಿ ಅಂತ ಕಳೆದು ದಾರಿನ ಪುನಃ ತೋರಿಸಿದ್ದಾರೆ. ಆಮೇಲೆ ಓಟಿಗೆ ಹಾಕಿರು ಫೋಟೋಲ್ಲಿ ಸಹ ತಿರುಗಾಡಕ್ಕೆ ಏನೋ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಸಹ ಆರ್ಡರ್ ಕೊಟ್ಟಿದ್ದಾರೆ. ನೋಡಿ, ಇವತ್ತು ನಾವೇ ಬೇಲಿ ಕಿತ್ತುಬಿಟ್ಟು ತಿರುಗಾಡ್ತಿದ್ದೀವಿ. ನಮ್ದು ನೋಡಿರಲ್ಲ, ಈಗ ಗಾಡಿ ಎತ್ತು 3 ತಿಂಗಳಾಯ್ತಲ್ಲಿ ನಿಂತು, ತೋಟಕ್ಕೆ ಗೊಬ್ಬರ ಹಾಕಿಲ್ಲ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರುದ್ರಯ್ಯ, ಮಂಜುನಾಥ್, ಯೋಗೇಶ್, ಗಂಗಾಧರ್, ತಮ್ಮಯ್ಯ, ಪುಟ್ಟಯ್ಯ, ಬಸವರಾಜ್, ರಾಜಮ್ಮ, ವಸಂತ, ಸಿದ್ದಮ್ಮ, ನೀಲಮ್ಮ, ದಾಕ್ಷಾಯಿಣಿ, ಮಲ್ಲಿಗಮ್ಮ, ಬಸವರಾಜು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ವರದಿ ದಿನೇಶ್ ಬೆಳ್ಳಾವರ, ವಿವಿಸಿ ನ್ಯೂಸ್, ಬೇಲೂರು. ಸಕಲೇಶಪುರ ತಾಲೂಕಿನ ಕಡಬನಹಳ್ಳಿ ಕೆಳಗಣಲೆ ರಸ್ತೆ ಮಾರ್ಗದಲ್ಲಿ ಭಾರೀ ಭೂಕುಸಿತದಿಂದ ರಸ್ತೆ ಬದಿಯಲ್ಲಿರುವ ತಡೆಗೋಡೆಯೊಂದು ಕುಸಿದರೆ ಹಲವು ಜಮೀನುಗಳಿಗೆ ಹೋಗಲು ನಿರ್ಮಾಣವಾಗಿದ್ದ ಸೇತುವೆಯೊಂದರ ಸಂಪರ್ಕ ಕಡಿತಗೊಂಡು ಗ್ರಾಮಸ್ಥರು ಕಾಲುದಾರಿಯ ಮುಖಾಂತರ ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 300 ಮೀಟರ್ ದೂರದಲ್ಲಿ ರಸ್ತೆ ಬದಿ ಭೂಕುಸಿತವಾಗದಂತೆ ಕುದುರೆಹಳ್ಳ ಕೊರೆಯದಂತೆ ಕೇವಲ 3 ವರ್ಷಗಳ ಹಿಂದೆ ಲ್ಯಾಂಡ್ ಆರ್ಮಿ ವತಿಯಿಂದ 20 ಲಕ್ಷ ರು ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ತಡೆಗೋಡೆ ಕುಸಿದಿದ್ದು ಸುಮಾರು 10 ಅಡಿ ಕಂದಕ ನಿರ್ಮಾಣವಾಗಿದೆ. ತಾತ್ಕಾಲಿಕವಾಗಿ ರಸ್ತೆ ಕುಸಿಯದಂತೆ ಮರಳಿನ ಮೂಟೆಗಳನ್ನು ಹಾಗೂ ಟಾರ್ಪಲ್ ಹಾಕಲಾಗಿದೆ. ಹಲವರ ಕಾಫಿ ತೋಟ, ಗದ್ದೆಗಳಿಗೆ ಹೋಗಲು ಈ ಮಾರ್ಗವೇ ಪ್ರಮುಖ ಮಾರ್ಗವಾಗಿದ್ದು, ಒಂದು ವೇಳೆ ಈ ರಸ್ತೆಯೂ ಸಹ ಕುಸಿದರೆ ತೋಟ, ಗದ್ದೆಗಳಿಗೆ ಹೋಗಲು ಹಲವು ಕಿಲೋಮೀಟರ್ ದೂರ ಸುತ್ತಿ ಬಳಸಿ ಬರಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತೋಟಕ್ಕೆ ಗೊಬ್ಬರ ಹಾಗೂ ಮತ್ತಿತರ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಟ್ರ್ಯಾಕ್ಟರ್ನಂತಹ ವಾಹನಗಳಿಗೆ ತಿರುಗಾಡಲು ಅವಕಾಶ ನೀಡುತ್ತಿಲ್ಲ. ಗೊಬ್ಬರ ಹಾಗೂ ಇನ್ನಿತರ ವಸ್ತುಗಳನ್ನು ಪಿಕಪ್ ಮೂಲಕ ತೆಗೆದುಕೊಂಡು ಹೋಗಬೇಕಾಗಿದೆ. ಇದರಿಂದ ದುಬಾರಿ ಬಾಡಿಗೆ ವೆಚ್ಚ ಉಂಟಾಗುತ್ತಿದೆ. ಕಡಬನಹಳ್ಳಿ ಕೆಳಗಣಲೆ ರಸ್ತೆಯ ಬಳಿ ಕಡಬನಹಳ್ಳಿಯಿಂದ ಬಲಗಡೆ ತಿರುಗಿದರೆ ಕೆಳಗಣಲೆ, ಕಿರಿಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳ ಗ್ರಾಮಸ್ಥರು ತಮ್ಮ ಜಮೀನುಗಳಿಗೆ ಹೋಗಲು ಅನುಕೂಲವಾಗುವಂತೆ ಕಳೆದ 3 ವರ್ಷಗಳ ಹಿಂದೆಯೇ ತಡೆಗೋಡೆ ಜೊತೆಗೆ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದೀಗ ಸೇತುವೆ ಕುಸಿದಿರುವುದರಿಂದ ಗ್ರಾಮಸ್ಥರು ತಮ್ಮ ಗದ್ದೆ ಹಾಗೂ ತೋಟಗಳಿಗೆ ಹೋಗಲು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮಸ್ಥರು ತಿರುಗಾಡಲು ಕಾಲ್ನಡಿಗೆ ಸಂಕವನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿಕೊಳ್ಳಲಾಗಿದ್ದು, ಇದರಿಂದ ಗ್ರಾಮಸ್ಥರು ತಮ್ಮ ಜಮೀನುಗಳಿಗೆ ಗೊಬ್ಬರ ಹಾಗೂ ಮತ್ತಿತರ ಅಗತ್ಯಗಳನ್ನು ಪೂರೈಸಲು ಕಿರೆಹಳ್ಳಿ ಮುಖಾಂತರ ಸುತ್ತಿ ಬಳಸಿ ಬರಬೇಕಾಗಿದೆ. ಆದರೆ ತುರ್ತು ಅಗತ್ಯವಿರುವವರು ಕಾಲ್ನಡಿಗೆ ಸಂಘದ ಮೂಲಕ ತಿರುಗಾಡಬೇಕಾಗಿದೆ. ಜಮೀನಿಗೆ ಹೋಗಿ ಬರ್ತಿದ್ದೀರಾ? ಇಲ್ಲಿ ಸುಮಾರು ಜನಕ್ಕೆಲ್ಲ ಈ ಸೇತುವೆನೇ ಮೇನ್. ಇಲ್ಲಿ ಹೋಗಬೇಕು, ದಾಟಬೇಕು, ಬರಬೇಕು. ಮಳೆಗಾಲ ಹೊಡೆದೋಗಿದೆ. ಇನ್ನು 2 ವರ್ಷ ಆಗಿರ್ಬೋದಲ್ವ ಇದು ಕಟ್ಟಿ, ಅಷ್ಟೇ ಕಿತ್ಕೊಂಡು ಹೋಗಿದೆ. ಈಗ ಆಚೆಗೆ ಹೋಗಂಗಿಲ್ಲ, ಬರೋಂಗಿಲ್ಲ. ಇನ್ನು ಅಲ್ಲಿ ಆ ಕಡೆ ರೆಸಾರ್ಟ್ ಹತ್ರ ರಸ್ತೆನೇ ಹೋಗೋ ಪರಿಸ್ಥಿತಿ ಬಂದಿದೆ. ತಡೆಗೋಡೆ ಇದಾಗಿ ಒಂದು ಸ್ವಲ್ಪ ಅರ್ಜೆಂಟ್ ಅವರು ರಿಪೇರಿ ಆಗಬೇಕು, ಬೇಗ ಮಾಡಿಕೊಡ್ಬೇಕು, ರೈತರಿಗೆ ಅನುಕೂಲ ಆಗುತ್ತೆ. ನಿಮ್ಮ ಹೆಸರು? ವಿಷ್ಣುಮೂರ್ತಿ ಅಂತ. ಕೆಳಗಣಲೆ ಗ್ರಾಮ ಇದು ಮಾಗಡಿ ಗ್ರಾಮದಿಂದ ಕೆಳಗಳ್ಳೆ ಗ್ರಾಮಕ್ಕೆ ಕನೆಕ್ಟಿವಿಟಿ ರಸ್ತೆ ಬರ್ತದೆ. ಒಂದು ತಡೆಗೋಡೆ, ನಮ್ಮದು ಕನೆಕ್ಟಿಂಗ್ ತಡೆಗೋಡೆ ಒಂದು 4 ವರ್ಷದ ಹಿಂದೆ ಲ್ಯಾಂಡ್ ಆರ್ಮಿಯಿಂದ ಅನುದಾನದಲ್ಲಿ 20 ಲಕ್ಷ ಮೊತ್ತದಲ್ಲಿ ಅನುದಾನದಿಂದ ಮಾಡಿಕೊಟ್ಟಿದ್ರು. ಆಮೇಲೆ ಈ ಕಿರು ಸೇತುವೆನ 10 ಲಕ್ಷದ ಅದೇ ಅನುದಾನದಲ್ಲಿ ಮಾಡಿಕೊಟ್ಟಿದ್ದು 4 ವರ್ಷ ಆಯಿತು. ಈ ಒಂದು 3-4 ವರ್ಷದ ಹಿಂದಿಂದ ಈ ಎತ್ತಿನೊಳೆ ಕಾಮಗಾರಿ ಆಗಿಬಿಟ್ಟು ನಮ್ಮ ಹಲ್ಸುಲ್ಗಿಂದ ಹಾದು ಹೋಗಿದೆ ಪೈಪ್ಲೈನ್. ಆ ಪೈಪ್ಲೈನ್ ಮಾಡಿದಾಗ ಎಲ್ಲ ಇದನ್ನು ಪೈಪ್ನ ಮುಚ್ಚಿಬಿಟ್ಟು ಇದು ಪೈಪ್ಲೈನ್ ಮಾಡಾಗ, ಈ ಬ್ರಿಡ್ಜ್ ಮಾಡಾಗ ಏನಾಯಿತು, ಅಲ್ಲೆಲ್ಲ ಶಿಲ್ಟ್ ಬಂದ್ಬಿಟ್ಟು ನಮ್ಮ ಈ ನದಿಗೆ ಹಳ್ಳಕ್ಕೆ ಬಂದು ಬ್ಲಾಕ್ ಆದಾಗ
ಈ ನದಿ ನೀರು ಹಳ್ಳದ ನೀರು ಮೇಲ್ಮಟ್ಟಕ್ಕೆ ಬಂತು. ಆ ಮೇಲ್ಮಟ್ಟಕ್ಕೆ ಬಂದಾಗ ಪೈಪ್ ಒಳಗೆ ಬಂತು. ಆಮೇಲೆ ತಡೆಗೋಡೆ ಫೌಂಡೇಶನ್ಗೆ ಒಳಗೆ ಹೊಡೆದ್ಬಿಟ್ಟು ಫೌಂಡೇಶನ್ ಕುಸಿತು. ನೀರು ಹರಿವು ಜಾಸ್ತಿ, ಫೌಂಡೇಶನ್ ಕುಸಿದು ಹೋಗಿದೆ. ಅಲ್ಲಿಗೆ ತಡೆಗೋಡೆ ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿದರೆ ಮಾತ್ರ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಎಂದು ಆದಿಚುಂಚನಗಿರಿ ಶಾಖಾ ಮಠದ ಪರಮಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ಹೇಳಿದರು. ಬೇಲೂರು ತಾಲೂಕು ಮಹಿಳಾ ಒಕ್ಕಲಿಗರ ಮಹಿಳಾ ಸಂಘದ ವತಿಯಿಂದ 3ನೇ ವರ್ಷದ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಮನುಷ್ಯ ಆಡಂಬರದ ಜೀವನಕ್ಕಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಮರೆತು ನೆಮ್ಮದಿ ಜೀವನ ಬೇಕೆಂದು ಹುಡುಕುತ್ತಿದ್ದಾನೆ. ನೀವು ಮಾಡಿದ ಪುಣ್ಯದ ಕೆಲಸದಲ್ಲಿ ಭಗವಂತನನ್ನ ಕಾಣಬಹುದು. ಸಾಮೂಹಿಕವಾಗಿ ಧಾರ್ಮಿಕ ಆಚರಣೆಗಳನ್ನು ಆಚರಿಸಿದಾಗ ಯಶಸ್ಸು ಕಾಣುವುದೊಂದಿಗೆ ಈ ರೀತಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿದಾಗ ನಿಮ್ಮಲ್ಲಿ ಪರಸ್ಪರ ಅನ್ಯೋನ್ಯತೆ ವೃದ್ಧಿಸುತ್ತದೆ ಎಂದ ಅವರು, ನಮ್ಮ ದೇಶದ ಪರಂಪರೆ ಸಂಸ್ಕೃತಿ ಉಳಿಸಲು ತಾಯಂದಿರು ಇಂತಹ ಪೂಜೆ ಪುನಸ್ಕಾರ ಮಾಡುತ್ತಿರುವುದರಿಂದ ನಮ್ಮ ದೇಶ ಸಮೃದ್ಧವಾಗಿರಲು ಸಾಧ್ಯ ಎಂದರು. ನಿಯಮಗಳನ್ನು ಇಟ್ಕೊಂಡು ಗಣಪತಿ ಪ್ರಾರ್ಥನೆ, ನವಗ್ರಹ ಪೂಜೆ, ಲಕ್ಷ್ಮೀ ಪ್ರತಿಷ್ಠಾಪನೆ, ಲಕ್ಷ್ಮಿಯ ಪೂಜೆ, ಅಷ್ಟೋತ್ತರ, ಸತ್ಯನಾರಾಯಣ ಸ್ವಾಮಿ ಅಷ್ಟೋತ್ತರ, ಕೊನೆಯದಾಗಿ ಕಥೆಗಳನ್ನು ಕೂಡ ನೀವೆಲ್ಲ ಕೇಳಿದ್ದೀರಿ ಅಂತ ನಾನು ಕೂಡ ತಿಳ್ಕೊಂಡು, ಇವತ್ತು ನಾವು ಮನಸ್ಸಿಗೆ ನೆಮ್ಮದಿ ಏನೆಲ್ಲ ಸಿಗುತ್ತೋ ಮನುಷ್ಯರಿಗೆ ಅದೆಲ್ಲ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ, ಮನುಷ್ಯರಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಅಂದರೆ, ಒಂದಷ್ಟು ಪುಣ್ಯದ ಕೆಲಸಗಳ ಮಾಡಿದ ಸಂದರ್ಭದಲ್ಲಿ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಆ ಸಂತೋಷ ಎಲ್ಲಿ ಸಿಗುತ್ತೋ ಅಲ್ಲಿ ಸತ್ಕಾರ್ಯಗಳು ನಡೆಯುತ್ತೆ ಅಂತ ಹೇಳಲಿಕ್ಕೆ ಇದೊಂದು ಅನುಕೂಲವಾದಂತಹ ವಾತಾವರಣ. ನಮ್ಮ ತಾಲೂಕಿನ ಮಹಿಳಾ ಸಂಘಗಳು ಸಂಘಟನೆ ಮಾಡ್ಕೊಂಡು ಕಳೆದ ವರ್ಷ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷವಾಗಿ ಸಂಘಟನೆಯನ್ನು ಮಾಡಿ ಇಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಭಗವಂತನ ನಾಮ ಸ್ಮರಣೆ ಮಾಡೋದು ಇದೆಲ್ಲ. ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಭಾರತಿ ಗೌಡ ಹಾಗೂ ಸಂಘದ ಸರ್ವ ಸದಸ್ಯರು ಹಾಜರಿದ್ದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಶ್ರೀ ಡಿ ದೇವರಾಜ್ ಅರಸು ಅವರು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ 20 ಅಂಶಗಳನ್ನು ಜಾರಿಗೆ ತಂದಿರುವ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ತಿಳಿಸಿದರು. ಪಟ್ಟಣದ ಶ್ರೀ ಡಿ ದೇವರಾಜ ಅರಸು ಭವನದಲ್ಲಿ ಅವರ 109ನೇ ಜನ್ಮ ದಿನಾಚರಣೆಯನ್ನ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇವರಾಜ ಅರಸು ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮದಲ್ಲಿ ಹುಟ್ಟಿದವರು. ತದನಂತರ 8 ವರ್ಷಗಳ ಕಾಲ ಬೆಟ್ಟದ ತುಂಗ ಗ್ರಾಮದಲ್ಲಿ ಇದ್ದು, ನಂತರ ಪಕ್ಕದ ತಾಲೂಕಿನ ಹುಣಸೂರಿನ ಕಲ್ಲಹಳ್ಳಿ ಗ್ರಾಮದ ಅವರ ಅಜ್ಜಿ ಮನೆಗೆ ದತ್ತು ಆಗಿ ಹೋಗಿದ್ದರು. ದೇವರಾಜ ಅರಸು ಅವರ ಬಾಲ್ಯದ ನೆನಪು ಈಗಲೂ ನಮ್ಮನ್ನ ಕಾಡುತ್ತಿದೆ. ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅನೇಕ ಸವಲತ್ತುಗಳನ್ನು ಜಾರಿಗೆ ತಂದಿದ್ದಾರೆ. ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿ ಎಂದರು. 79ರಲ್ಲಿ 77ರಲ್ಲಿ ಜಾರಿ ಆಯಿತು. ಯತ್ನ ಮಾಡೋದು 79 ಎಲೆಕ್ಷನ್ ಅಂತ ಕಾಣುತ್ತೆ. 79 ಎಲೆಕ್ಷನ್ನಲ್ಲಿ ಭಾಳ ಅಭೂತಪೂರ್ವವಾದ ಜಯವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದಲ್ಲಿ ತಂದುಕೊಟ್ಟವರು ಶ್ರೀಮಂತ ದೇವರಾಜ ಅರಸು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಮಾಡಿದಂಥ ಕೆಲಸ ಮತ್ತು ಸಾಧನೆ. ಅವ್ರ ಸಾಧನೆಗಳ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭೂತಪೂರ್ವವಾದ ಜಯವನ್ನು ಗಳಿಸಿದ್ರು ಶ್ರೀಮಂತ ದೇವರಾಜ ಅರಸು. ಹೀಗಾಗಿ ದೇವರಾಜ ಅರಸನವ್ರು ಯಾವಾಗಲೂ ಬಡವರ ಬಗ್ಗೆ, ದೀನರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಯಾರ ಕಡೆ ಮನುಷ್ಯ ಕೆಲಸದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂಥವರೆಲ್ಲರನ್ನು ಗುರುತು ಮಾಡಿ ಅವರಿಗೆ ಸಹಾಯ ಮಾಡಿದಂಥ ಆ ಕಾರ್ಯಕ್ರಮ ಜಾರಿ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಂಥ ಕೀರ್ತಿ ಯಾರ್ದಾರು ಇದ್ದರೆ ಅದು ಶ್ರೀಮಂತ ದೇವರಾಜ ಅರಸನವ್ರು ಮಾತ್ರ ಸಿಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಹೀಗಾಗಿ ಅವರ ದೇವರಾಜ ಅರಸನವ್ರ ಜಯಂತಿಯನ್ನು ಆಚರಣೆ ಮಾಡೋ ಮುಖಾಂತರ ಅವ್ರು ಮಾಡಿದಂಥ ಸಾಧನೆಗಳನ್ನು, ಕೆಲಸಗಳನ್ನು ನಾವೆಲ್ಲ ಸ್ಮರಿಸಬೇಕಾಗ್ತದೆ. ಮತ್ತು ಅವರು ಯಾರ ಪರವಾಗಿ ಅಷ್ಟೊಂದು ಕಾಳಜಿಯನ್ನು ಇಟ್ಕೊಂಡಿದ್ರು ಅನ್ನೋದನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ಯಾವುದೇ ಸಮಾಜದಲ್ಲಿ ರಾಜಕಾರಣಿಗಳಾಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಅದನ್ನೆಲ್ಲ ಇದನ್ನೆಲ್ಲ ಅವ್ರು ಮಾಡಿದಂಥ ಕೆಲಸಗಳು, ಸಾಧನೆಗಳು ಇವನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೆಲ್ಲ ಅನುಷ್ಠಾನ ಮಾಡಲಿಕ್ಕೆ ನಾವು ನಮ್ಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಶ್ರೀರಾಮ ಪ್ರೌಢಶಾಲೆಯ ಶಿಕ್ಷಕ ಎನ್ಆರ್ ಕಾಂತರಾಜ್, ಶ್ರೀ ಡಿ ದೇವರಾಜು ಅರಸುರವರು ಕರ್ನಾಟಕದ ಚರಿತ್ರೆಯ ಒಂದು ವಿಸ್ಮಯ. ಈ ಹಿಂದೆ ರಾಜ್ಯದಲ್ಲಿ ಅನೇಕ ರಾಜರು, ಮಂತ್ರಿಗಳು ಆಳ್ವಿಕೆ ಮಾಡಿದ್ದಾರೆ. ಆದರೆ ಸಂಪೂರ್ಣ 6 ವರ್ಷ ಮುಖ್ಯಮಂತ್ರಿಗಳಾಗಿ ಬಡವರಿಗೆ ಅನೇಕ ಸೌಲಭ್ಯವನ್ನು ಜಾರಿಗೊಳಿಸಿದ ವ್ಯಕ್ತಿ ಎಂದರೆ ಅದು ದೇವರಾಜ ಅರಸು ಅವರಿಗೆ ಸಲ್ಲುತ್ತದೆ. ಇಂತಹ ವ್ಯಕ್ತಿಯ ಬಗ್ಗೆ ಹೆಚ್ಚು ವಿದ್ಯಾರ್ಥಿಗಳು ತಿಳಿದುಕೊಂಡು ಅವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ಮುನ್ನಡೆಯಬೇಕು ಎಂದು ಕಿವಿ ಮಾತು ಹೇಳಿದರು. ಈ ತರ ಶಾಶ್ವತವಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ರು. ಅದಕ್ಕೆ 1969ರಿಂದ 79ರವರೆಗೆ ಅರಸು ಯುಗ ಅಂತ ಕರೀತಾರೆ. ಅದನ್ನು 69, 79, 10 ವರ್ಷವನ್ನ
ಕರ್ನಾಟಕದಲ್ಲಿ ಅರಸು ಯುಗ ಅಂತ ಕರೀತಾರೆ ಮಕ್ಕಳೇ. ಮತ್ತು ಇದಕ್ಕಿಂತ ಬಹುದೊಡ್ಡ ಸುಧಾರಣೆ ದೇವರಾಜ ಅರಸು ಈ ರಾಜ್ಯದಲ್ಲಿ, ಈ ದೇಶದ ಇತಿಹಾಸದಲ್ಲಿ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಆ ತರ ಸುಧಾರಣೆ ಏನಪ್ಪಾ ಅಂದ್ರೆ ಉಳುವವನೇ ಭೂವಡೆ ಎಂಬ ಕಾನೂನನ್ನ ಜಾರಿ ಮಾಡಿದ್ದು. ಕೇಂದ್ರ ಸರ್ಕಾರದಲ್ಲಿ ಜಾರಿ ಮಾಡಿದಂತ ಕಾನೂನನ್ನ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಭೂ ರೈತರಿಗೆ ಭೂಮಿ ಹಂಚುವ ಮುಖಾಂತರ ಸುಮಾರು 11 ಲಕ್ಷ ಜಮೀನನ್ನ ಭೂ ರೈತರಿಗೆ ತನ್ನ 11 ಲಕ್ಷ ಜಮೀನನ್ನ ಭೂ ರೈತರಿಗೆ ಜಮೀನು ಹಂಚ್ಕೊಟ್ರು. ಇದು ಇಡೀ ದೇಶದಲ್ಲಿ ಕಾನೂನು ಜಾರಿ ಇದ್ರುವೆ ನಮ್ಮ ಕರ್ನಾಟಕ ಒಂದು ಮಾಡೆಲ್ ಆಗಿ ಉಳಿತು, ಮಾದರಿಯಾಗಿ ಅಷ್ಟು ಎಫೆಕ್ಟಿವ್ ಆಗಿ ಜಾರಿ ಮಾಡಿದಂತ ಕೀರ್ತಿ ನಮ್ಮ ದೇವರಾಜ ಅರಸು ಅವರಿಗೆ ಸಲ್ಲುತ್ತೆ. ಮತ್ತೆ ಎರಡನೇದಾಗಿ ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ವಕ್ತಾರ ವಿ ಲಕ್ಷ್ಮಣ್, ಆಶ್ರಯ ಕಮಿಟಿ ಅಧ್ಯಕ್ಷ ನಿತಿನ್ ವೆಂಕಟೇಶ್, ತಹಶೀಲ್ದಾರ್ ನಿಸರ್ಗಪ್ರಿಯ, ದೇವರಾಜ ಅರಸು, ಹಿಂದುಳಿದ ವರ್ಗಗಳ ಅಧಿಕಾರಿ ಕೃಷ್ಣೇಗೌಡ, ವಾರ್ಡನ್ ಜಯರಾಮ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಿಪಿ ಸ್ವಾಮಿ, ವಿಶ್ವಕಂಠಯ್ಯ, ಪುರಸಭಾ ಸದಸ್ಯ ರವಿ, ತಮ್ಮಣ್ಣಯ್ಯ ಮತ್ತಿತರರು ಹಾಜರಿದ್ದರು. ವರದಿ ಅಶೋಕ್ ಎಸ್, ವಿವಿಸಿ ನ್ಯೂಸ್, ಪಿರಿಯಾಪಟ್ಟಣ. ದೇವರಾಜ ಅರಸುರವರ ಸಮಾಜಮುಖಿ ಧೋರಣೆ ಹಾಗೂ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಣೆ ಮಾಡಿ ಮೆಲುಕು ಹಾಕುವಂತಹ ನಿಟ್ಟಿನಲ್ಲಿ ಜನ್ಮ ದಿನಾಚರಣೆ ಆಚರಣೆ ಮಾಡುತ್ತೇವೆಂದು ತಹಶೀಲ್ದಾರ್ ಟಿಜೆ ಸುರೇಶ್ ಆಚಾರ್ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸುರವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, ಮಕ್ಕಳಿಗೆ ಭಾಷಣಗಳು ಬೋರ್ ಹೊಡೆಯಬಹುದು, ಆದರೆ ತಿಳಿದುಕೊಳ್ಳುವ ವಿಷಯ ಬಹಳಷ್ಟು ಇರುತ್ತದೆ. ಇದು ಸ್ಪರ್ಧಾತ್ಮಕ ಯುಗ. ಒಂದು ಸರ್ಕಾರಿ ಹುದ್ದೆಗೆ ಸಾವಿರಾರು ಅರ್ಜಿ ಹಾಕುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಪುಸ್ತಕದಲ್ಲಿ ಓದಿ ತಿಳಿದುಕೊಳ್ಳುವುದರ ಜೊತೆಗೆ ಅನುಭವಿಗಳು, ಗಣ್ಯರು ವಿಚಾರಗಳನ್ನು ಮಂಡಿಸುವಾಗ ಮನಸ್ಸಿಟ್ಟು ಆಲಿಸಬೇಕೆಂದು ತಿಳಿಸಿ ಹಲವಾರು ಉದಾಹರಣೆಗಳನ್ನು ನೀಡುವ ಮೂಲಕ ಪ್ರತಿಯೊಂದು ವಿಷಯವನ್ನ ಕೂಲಂಕುಷವಾಗಿ ತಿಳಿದುಕೊಳ್ಳಬೇಕು ಎಂದರು. ಖ್ಯಾತ ಅಂಕಣಕಾರರು ಹಾಗೂ ಸಾಹಿತಿಗಳಾದ ಬನ್ನೂರು ರಾಜು ಮಾತನಾಡಿ ಅರಸುರವರ ಕೊಡುಗೆಗಳನ್ನು ಸ್ಮರಿಸಿದರು. ಇದೇ ಸಂದರ್ಭದಲ್ಲಿ 10ನೇ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಮತ್ತು ವಿವಿಧ ಕ್ರೀಡೆಗಳಲ್ಲಿ ಜಯಗಳಿಸಿದ ಕ್ರೀಡಾಪಟುಗಳನ್ನ ಹಿಂದುಳಿದ ವರ್ಗಗಳ ಇಲಾಖೆ ಸಹಾಯಕ ನಿರ್ದೇಶಕರು ಸನ್ಮಾನಿಸಿ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಟಿಜೆ ಸುರೇಶ್ ಆಚಾರ್, ಇಒ ಕೃಷ್ಣ, ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ನಾಗೇಶ್, ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ, ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಶಾಂತಾ, ಬಿಆರ್ಸಿ ನಾಗೇಶ್, ಮುಖಂಡರುಗಳಾದ ಕರೋಹಟ್ಟಿ ಮಹದೇವಯ್ಯ, ಮೂಗೂರು ಸಿದ್ದರಾಜು ಸೇರಿದಂತೆ ಇತರೆ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆ ಮುಖಂಡರು ಹಾಜರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ಕೇರ್ಪೇಟೆ ತಾಲೂಕಿನ ಅಗಲಯ ಕೆರೆ ಕೋಡಿ ಹೊಡೆದು ಜಮೀನುಗಳಿಗೆ ನೀರು ನುಗ್ಗಿದ್ದು 16 ಎಕರೆ ಜಮೀನು ಜಲಾವೃತಗೊಂಡಿರುವ ಘಟನೆ ನಡೆದಿದೆ. ಕೇರ್ಪೇಟೆ ತಾಲೂಕಿನ ಅಗಲಯ ಗ್ರಾಮದ ಕೆರೆ ವ್ಯಾಪ್ತಿಯ ಲಕ್ಷಾಂತರ ರು ಮೌಲ್ಯದ ತೆಂಗು, ಅಡಿಕೆ, ಬಾಳೆ, ಜೋಳ ಬೆಳೆ ನಾಶವಾಗಿದ್ದು, ಈ ಹಿಂದೆ ಕೂಡ ಕೆರೆ ಕೋಡಿ ಹೊಡೆದು ಅವಾಂತರ ಸೃಷ್ಟಿಯಾಗಿತ್ತು. ತಾತ್ಕಾಲಿಕವಾಗಿ ಕೆರೆ ದುರಸ್ತಿ ಮಾಡಲಾಗಿತ್ತಾದರೂ ಇದೀಗ ಮತ್ತೆ ಕೆರೆ ಕೋಡಿ ಹೊಡೆದು ಮತ್ತಷ್ಟು ಅವಾಂತರ ಸೃಷ್ಟಿಯಾಗಿದ್ದು, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ರಾಜ್ಯಪಾಲರಾದ ಗೆಹ್ಲೋಟ್ ರವರನ್ನ ರಾಜ್ಯದಿಂದ ಹಿಂದಕ್ಕೆ ಕರೆಸಿಕೊಳ್ಳುವಂತೆ ಆಗ್ರಹಿಸಿ ಟಿ ನರಸೀಪುರ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಜಮಾಯಿಸಿದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಗೆಹ್ಲೋಟ್ ರವರ ನಡೆಯನ್ನ ಖಂಡಿಸಿ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಾಕುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯೋದಯ ಕಾಲೇಜು ವೃತ್ತದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಖಾಸಗಿ ಬಸ್ ನಿಲ್ದಾಣದಲ್ಲಿ ಗೆಹ್ಲೋಟ್ ರವರ ಪ್ರತಿಕೃತಿಯನ್ನು ದಹಿಸಿ ಗೋ ಬ್ಯಾಕ್ ಗೆಹ್ಲೋಟ್ ಎಂದು ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಬಿ ಮರಯ್ಯ ಮಾತನಾಡಿ, ರಾಜ್ಯಪಾಲರು ಬಿಜೆಪಿ ಹಾಗೂ ಜೆಡಿಎಸ್ನವರ ಮಾತು ಕೇಳಿ ಕಳಂಕರಹಿತ ರಾಜಕಾರಣಿ ಸಿದ್ದರಾಮಯ್ಯರವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶ ನೀಡಿರುವುದು ಖಂಡನೀಯ ಎಂದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ವರುಣಾ ಬ್ಲಾಕ್ನ ಎಲ್ಲ ಕಾಂಗ್ರೆಸ್ ಎಂಥ ಒಂದು ದೊಡ್ಡ ಹೋರಾಟದಲ್ಲಿ ಭಾಗವಹಿಸ್ತೇವೆ. ಇವತ್ತು ರಾಜ್ಯಪಾಲರು ನಿಮಗೆ ಗೊತ್ತು, ಒಂದು ಹಗರಣ ಅಂತ ಬಿಂಬಿಸಕ್ಕೆ ಹೋದಾಗ ಯಾವುದೇ ತನಿಖಾ ಸಂಸ್ಥೆಯಲ್ಲಿ ವರದಿಯಾಗಿ ಅದು ಹಗರಣ ಇದಾಗಬೇಕು. ಆದರೆ ತನಿಖಾ ಸಂಸ್ಥೆಯಿಂದ ವರದಿನೇ ತಗೊಳ್ಳದೆ ರಾಜ್ಯಪಾಲರು ಇವತ್ತು ಏಕಾಏಕಿ ನಮ್ಮ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಈ ನಡೆ ಎಷ್ಟು ಸರಿ ಹೇಳಿ ನನ್ನ ಕಾಂಗ್ರೆಸ್ ಈಗಾಗಲೇ ಬಿಜೆಪಿ ಸರ್ಕಾರದ 3-4 ವಿಷಯಗಳು ಪ್ರಾಸಿಕ್ಯೂಷನ್ಗೆ ಕೂತಿದ್ರು. ರಾಜ್ಯಪಾಲರು ಅದಕ್ಕೆ ಪ್ರಾಸಿಕ್ಯೂಷನ್ ಕೊಡಲಿಲ್ಲ. ಅಂದರೆ ಈ ಕೇಂದ್ರ ಸರ್ಕಾರದವರಿಗೆ, ರಾಜ್ಯಪಾಲರಿಗೆ, ಎಲ್ಲರಿಗೂ ಸಿದ್ದರಾಮಯ್ಯನವರಿಂದ ಅಧಿಕಾರ ನಿಲ್ಲಿಸಬೇಕು ಅಂತ ಚುಕ್ಕೆ ಹಿಂದೆ ಇರತ್ತ ಸರ
ತಾಲೂಕಾ ಮಹಾದೇವಪುರ ಕ್ಷೇತ್ರದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಶಿಸ್ತಿರಲಿ. 5 ಗಂಟೆವರೆಗೂ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ನಿಧಾನವಾಗಿ ತಾಳ್ಮೆಯಿಂದ ಎಲ್ಲರೂ ವರ್ತಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ, ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇದು ಯಾವುದೇ ಲೋಕಾಯುಕ್ತ ಸಂಸ್ಥೆ ಆಗಲಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಡೆಸುವ ಸಾಮಾನ್ಯ ಸಭೆಯಲ್ಲಿ ಪ್ರತಿ ಸದಸ್ಯರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವುದರ ಜೊತೆಗೆ ಸಂಘಗಳ ಅಭಿವೃದ್ಧಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದು ಮನ್ಮಲ್ ನಿರ್ದೇಶಕ ಡಾಲುರವಿ ಹೇಳಿದರು. ತಾಲೂಕಿನ ಗಂಗೇನಹಳ್ಳಿ, ದಬ್ಬೆಘಟ್ಟ, ಬಿದರಹಳ್ಳಿ, ಶ್ರಾವಣಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆವರಣದಲ್ಲಿ ನಡೆದ 2023-24ನೇ ಸಾಲಿನ ಸರ್ವ ಸದಸ್ಯ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ಗುಣಮಟ್ಟದ ಹಾಲು ಉತ್ಪಾದನೆ ಮಾಡುವುದರ ಮೂಲಕ ಒಕ್ಕೂಟದ ಆದಾಯವನ್ನು ಹೆಚ್ಚಿಸಬೇಕು. ಉತ್ಪಾದಕರು ರಾಸುಗಳಿಗೆ ವಿಮೆ ಮಾಡಿಸಿದರೆ 75% ವಿಮಾ ಕಂತನ್ನ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಭರಿಸಲಿದೆ. 25% ವಿಮಾ ಕಂತನ್ನ ಉತ್ಪಾದಕರು ಕಟ್ಟಿ ವಿಮೆ ಬಾಂಡ್ ಅನ್ನು ಪಡೆಯಬೇಕು. ಆಕಸ್ಮಿಕವಾಗಿ ರಾಸುಗಳು ಮರಣ ಹೊಂದಿದರೆ ವಿಮೆ ಪರಿಹಾರ ಹಣದಿಂದ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು ಮತ್ತು ಹಾಲು ಉತ್ಪಾದಕರ ಮಕ್ಕಳು ಉನ್ನತ ವ್ಯಾಸಂಗ ಮಾಡಲು ಸಹಾಯಧನ, ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ಇಂತಹ ಹಲವು ಕಾರ್ಯಕ್ರಮಕ್ಕೆ ಒಕ್ಕೂಟ ಹೆಚ್ಚು ಒತ್ತು ನೀಡುತ್ತಾ ಬರುತ್ತಿದೆ. ಹೈನುಗಾರಿಕೆ ಅಭಿವೃದ್ಧಿ ಹೊಂದಲು ಹಾಲು ಉತ್ಪಾದಕರ ಪರಿಶ್ರಮ ಕಾರಣ ಎಂದು ತಿಳಿಸಿದರು. ಡೈರಿ ಸಂಘದಲ್ಲಿ ನಿಮ್ಮಾನು ಅಕ್ಕಪಕ್ಕದವ್ರದ್ದು ಆಯ್ತದೆ, ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಕೊಂಡು ಅದೊಂದು ಕಾಪಾಡ್ಕೊಂಡ್ರೆ ಸಂಘದಲ್ಲಿ ಯಾವುದೇ ಈಗೆಲ್ಲ ಮಿಷಿನ್ ಕೊಡ್ತಾ ಇದೀವಿ. ನಿಮ್ದು ಇದಕ್ಕೆ ಬರ್ಸಿದ್ಯಪ್ಪ ಡಿಮ್ಯಾಟ್ರು ಈ ಸರಿ ಕೊಡ್ತೀವಿ. ನಿಮ್ಗೆ ಉಪ್ಪು, ಸಕ್ಕರೆ, ಸಾಲ್ಟ್ ಅಂತ ತೋರಿಸ್ತದೆ, ಸಕ್ಕರೆ ಹಾಕಿದ್ರೆ ಶುಗರ್ ಅಂತ ತೋರಿಸ್ತದೆ. ಇದು ಇಂಡಿಯಾದಲ್ಲಿ ಕಂಡಿಡ್ದಿಲ್ಲ. ಈಗ ಸೋಡಾನ, ಯೂರಿಯಾನ ಹಾಕಿದ್ರೆ ಕೆಮಿಕಲ್ ಅಂತ ತೋರಿಸ್ತದೆ. ಅಲ್ಲಲ್ಲ, ಇವಾಗಲ್ಲ, ನಮ್ಮೂರಲ್ಲೇ ಹಾಕೋರು ಕಣಕ, ಕೈಗೇನಳ್ಳಿ ಹಾಕೋರು. ಒಬ್ಬರಲ್ಲ, ನಮ್ಮೂರಲ್ಲಿ ಒಬ್ಬರ ಹಾಕಿದ್ರೆ ಒಬ್ಬರೇ ಅನ್ಬೋದಿತ್ತು. ನಮ್ಮೂರಲ್ಲಿ 14 ಜನ ದಂಡ ಹಾಕಿದ್ರು. ನಮ್ಮೂರಲ್ಲಿ ಹಿಡಿದ್ಬಿಟ್ಟು ಈ ಕಡೆ ಬಂದಿದ್ದು ನಾನೇನು ಊರಲ್ಲಿ ವಾಸ ಇರ್ತಿಲ್ಲ. ಮಾಡಿದಾಗ ಹೋಗಿ ಮಿಷಿನ್ ಹಾಕ್ತಿವಿ, ಸಿಗಾಕೋತಾರೆ, ಒಪ್ಕೋತಾರೆ. ನಮ್ಮನೆ ಬೀರೋರು ಸ್ವಾಮಿ ಹಣ ಮಾಡಿ ಅಂತ ಹೊರಗಡೆ ಹಾಕ್ಬಿಟ್ಟಿದೆ. ನನ್ನ ಮಗಿಗೆ ಕುಡಿಯಕ್ ಕೊಟ್ಟಿದ್ದೆ ಓದ್ಬಿಟ್ಟಿತ್ತು ಅಂತಾರೆ. ಅಲ್ಲಲ್ಲ, ಯಾವ ಮಗ ಒಂದ್ ಓಡ್ತಾನೆ ಬರಲ್ಲ. ಅದು ಹೇಳಕ್ ಇನ್ನೇನ್ ಮಾಡೋದು, ಮಗಿ ಮೇಲೆ ಯಾಕೆ ಹೇಳ್ತೀರಿ, ಹಣ ಮಾಡಿ ಅಂದಾಗ ಮಿಸ್ ಮಾಡ್ಬಿಟ್ಟು ನಾನು ಎಡ್ತೆ ಹಾಕ್ಬಿಟ್ಟಿದ್ದು ಅಂತಾರೆ. ಸಭೆಯಲ್ಲಿ ಮನ್ಮಲ್ ಮಾಜಿ ಅಧ್ಯಕ್ಷ ಚನ್ನನಿಂಗೇಗೌಡ, ತಾಲೂಕು ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಜವರಾಯಿಗೌಡ, ಗಂಗೇನಹಳ್ಳಿ ಸಂಘದ ಆಡಳಿತಾಧಿಕಾರಿ ಗುರುರಾಜ್ ಸುರ್ಗಿಹಳ್ಳಿ, ಗಂಗೇನಹಳ್ಳಿ ಸಂಘದ ಕಾರ್ಯದರ್ಶಿ ಎಸ್ಸಿ ಚಂದ್ರಕಲಾ ಪ್ರಭಾಕರ್, ಮಾರ್ಗ ವಿಸ್ತರಣಾಧಿಕಾರಿ ಬಸವರಾಜು, ದಬ್ಬೆಘಟ್ಟ ಸಂಘದ ಅಧ್ಯಕ್ಷೆ ಲೀಲಾವತಿ, ಪಾರ್ವತಿ, ನಿರ್ದೇಶಕರಾದ ಕೆಪಿ ರಾಧಾ, ಪುಟ್ಟಮ್ಮ, ಇಂದ್ರಮ್ಮ, ಪ್ರೇಮ ಸೇರಿದಂತೆ ಹಾಲು ಉತ್ಪಾದಕರು ಇದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಮುಡ ಹಗರಣ ಆರೋಪ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆ ಖಂಡಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರ ಮಿತ್ರ ಸಮಾಜ ಮೈದಾನದಿಂದ ಪ್ರಾರಂಭಗೊಂಡ ಮೆರವಣಿಗೆಯಲ್ಲಿ 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದ್ದರು. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರ ಹಾಗೂ ಬಿಜೆಪಿ ಕಾರ್ಯಕರ್ತರ ವಿರೋಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮಾಡಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾರವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ದೇಶಪಾಂಡೆ, ಮಂಕಾಳ ವೈದ್ಯ, ಕಾರವಾರ ಅಂಕೋಲ ಶಾಸಕರಾದ ಸತೀಶ್ ಶೈಲ್, ಶಿರಸಿ ಸಿದ್ದಾಪುರ ಶಾಸಕರಾದ ಭೀಮಣ್ಣ ನಾಯಕ್, ಕೆಪಿಸಿಸಿ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ, ಕಾರವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ ನಾಯಕ್ ಇನ್ನಿತರರು ಹಾಜರಿದ್ದರು. ವರದಿ ಉತ್ತರ ಕನ್ನಡ ಜಿಲ್ಲಾ ವರದಿಗಾರರು ರೂಪಾ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸೋಮವಾರ ಚನ್ನರಾಯಪಟ್ಟಣ ನಗರದ ಕೋಟೆ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ 353ನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಹಿಂದೂಗಳ ಭಾರತೀಯ ಸನಾತನ ಸಂಸ್ಕೃತಿ ಪ್ರತೀಕವಾದ ಗೋಪೂಜೆ ಧರ್ಮ ಧ್ವಜ ಸ್ಥಾಪನೆ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಕಮಿಟಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಭಕ್ತಾದಿಗಳು ಭಾಗವಹಿಸಿದ್ದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಶಿರಸಿ ತಾಲೂಕಿನಲ್ಲಿ ಅದ್ದೂರಿಯಾಗಿ ನಡೆಸಿದರು. ಶಿರಸಿ ತಾಲೂಕಿನ ಆರ್ಯ ಈಡಿಗ, ನಾಮಧಾರಿ, ಬಿಲ್ಲವ ಎಲ್ಲ ಸಮಾಜ ಬಾಂಧವರು, ಮಹಿಳಾ ಮುಖಂಡರು, ಸಮಾಜದ ಯುವ ಮುಖಂಡರು, ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯಕ್ ಎಲ್ಲರೂ ಸೇರಿ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ತನಕ ಡೋಲು ಕುಣಿತದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಛಾಯಾಗ್ರಾಹಕರ ದಿನಾಚರಣೆ. ಸಮಾಜವನ್ನ ಪ್ರಜ್ಞಾವಂತಿಕೆಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕ್ಯಾಮೆರಾಗಳು ಬಹಳ ಮುಖ್ಯ ಪಾತ್ರ ವಹಿಸಿವೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಕೂಡ ಅಭಿಮತ. ನಗರಸಭೆ ಚುನಾವಣೆ ಸದಸ್ಯರ ಸಂಖ್ಯೆ ಆಧರಿಸಿ ಅಧಿಕಾರ, ಮೈತ್ರಿ ಧರ್ಮ ಪಾಲನೆಯಂತೆಯೇ ಚುನಾವಣೆ ನಡೆಯಲಿದೆ. ಪ್ರೀತಂ ಗೌಡ. ಸಿದ್ದರಾಮಯ್ಯ ಅವರು ದಲಿತರ ಪರ ಎಂದು ಹೇಳಿಕೊಂಡೇ ದಲಿತರ ಪಾಲಿಗೆ ಮಾರಕ ನೀತಿ ಅನುಸರಿಸುತ್ತಿದ್ದಾರೆ. ಮೂಡ ಹಗರಣ, ಸಿಎಂ ರಾಜೀನಾಮೆ ನೀಡಬೇಕು, ಆರ್ಪಿಐ ಸತೀಶ್ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.